ಒಬ್ಬ ನಟರಾಗಿ ತಾವು ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಾ, ಸಾಕಷ್ಟು ಕಡೆಗಳಲ್ಲಿ ನೀವು ಸಿನಿಮಾ ಶೂಟಿಂಗ್ಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೀರಾ. ತಾವು ಯಾವುದಾದ್ರೂ ಘಟನೆಗಳನ್ನು ಈ ಥರದ ನೋಡಿದ್ದೀರಾ, ಅಥವಾ ಯಾರಾದರೂ ಒಬ್ಬರು ನಟರು ತಾವು ಕೂಡ ನಟರಾಗಿರೋದ್ರಿಂದ ಯಾರಾದರೂ ಈ ಥರದ ಒಂದು ಘಟನೆ ಆಗಿದೆ, ನನ್ನ ಮೇಲೆ ಶೋಷಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ತಮ್ಮ ಜೊತೆಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಸರ್? ಖಂಡಿತ 20 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಆ ಥರದ ಘಟನೆಗಳು ಗಮನಕ್ಕೆ ಬಂದಿದೆ. ಸುಮಾರು ಜನ ಹೇಳ್ಕೊಂಡಿದ್ದಾರೆ ನನ್ನ ಹತ್ರ ಕೂಡ. ಆದರೆ ಅವರೆಲ್ಲರೂ ಅವರವರ ದಾರಿಗಳನ್ನ ಹುಡ್ಕೊಂಡಿದ್ದಾರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಎದುರಿಸೋದಕ್ಕೆ. ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಜೊತೆಗೆ ಚಾಕಚಕ್ಯತೆ ಎಲ್ಲೂ ಬೇಕಾಗುತ್ತೆ. ಸೊ ಆದರೆ ಎಲ್ರಿಗೂ ಅದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ಒಬ್ಬೊಬ್ಬರು ಅವರವರ ಪರಿಸ್ಥಿತಿಗಳು ಬೇರೆ ಇರ್ತದೆ. ಹಾಗಾಗಿ ಅದಕ್ಕೆ ಬಲಿಯಾಗುವಂಥ ಸಾಕಷ್ಟು ಇದಿರ್ತದೆ, ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಥರದ ಒಂದು ಪ್ರತಿಭಟನೆ ಶುರುವಾಗೋದು ಯಾವಾಗಲೂ ಒಂದು ಹಂತದಲ್ಲಿ ಅನಿವಾರ್ಯವಾಗಿತ್ತು. ಈಗ ಶುರುವಾಗಿದೆ, ಸ್ವಾಗತ. ಜೊತೆಗೆ ನಾವು ಇನ್ನೊಂದು ಕೇಳಲ್ಪಟ್ಟಿರೋದು ಚೇತನ್ ಅವರ ಫೈರ್ ಅನ್ನುವಂಥ ಒಂದು ಸಂಸ್ಥೆಯ ಮುಖಾಂತರವಾಗಿ ತಾವು ಮನವಿಯನ್ನು ಸಲ್ಲಿಸಿರೋದು ಅಂತ. ಈ ಫೈರ್ ಅನ್ನುವಂಥ ಸಂಸ್ಥೆ ಕೇವಲ ಇದಕ್ಕೋಸ್ಕರ ಹುಟ್ಕೊಂಡಿರೋದು ಅಥವಾ ಯಾವ ರೀಸನ್ಗೋಸ್ಕರ ಹುಟ್ಕೊಂಡಿತ್ತು? ತಾವು ಅದರ ಸದಸ್ಯರ ಸರ್? ಇಲ್ಲ, ನಾನು ಅದರ ಸದಸ್ಯ ಆಗಿಲ್ಲ. ಆದರೆ ತುಂಬ ಒಳ್ಳೆಯ ಉದ್ದೇಶದಿಂದ ಶುರು ಮಾಡಿದಂಥ ಸಂಸ್ಥೆನೇ. ಇಲ್ಲಿ ಆ್ಯಕ್ಚುಲಿ ಮಹಿಳಾ ಯಾರ್ಯಾರು ಕೆಲಸಗಾರರು ಇದ್ದಾರೋ ಅವರೆಲ್ಲರಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಆದಂಥ ಒಂದು ಸಂಸ್ಥೆ. ಅದು ಬರೀ ಹೆಣ್ಣುಮಕ್ಕಳ ಹಂತಕ್ಕೆ ಮಾತ್ರ ಅಲ್ಲ, ಎಲ್ರಿಗೂ ಶೋಷಣೆ ಎಲ್ಲ ಹಂತದಲ್ಲೂ ನಡೀತಾ ಇದೆ. ಸೊ ಇದರಿಂದ ಅದೆಲ್ಲದಕ್ಕೂ ಆ ಥರದ ಶೋಷಿತರ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಆಶಯ ನನಗೆ. ಸರ್, ಈಗ ಸಾಕಷ್ಟು ಸ್ಥಳಗಳಲ್ಲಿ ನಾವು ಮಹಿಳೆಯರ ಮೇಲಿನ ಶೋಷಣೆಯನ್ನು ಅಥವಾ ಈ ಥರದ ಲೈಂಗಿಕ ದೌರ್ಜನ್ಯಗಳು ಪ್ರಕರಣ ಬಂದಾಗಲೆಲ್ಲವೂ ನಾವು ಕೂಡ ಪ್ರತಿಭಟಿಸಿದ್ದೀವಿ. ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ಇದರ ಹೊರತಾಗಿಯೂ ಕೂಡ ಏನು ಮಾಡಬಹುದು ಅಂತ ಈಗ ಸಾಕಷ್ಟು ಕನ್ನಡದಲ್ಲೇ ನಾವು ನೋಡ್ತಾ ಹೋದರೆ ಮೀಟು ಅಭಿಯಾನ ಆದಾಗ ಸಾಕಷ್ಟು ಜನ ಈ ಥರದ ಘಟನೆಗಳಾಗಿದೆ, ನನ್ನ ಮೇಲೂ ಕೂಡ ಶೋಷಣೆ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಹಂಚ್ಕೊಂಡ್ರು. ಇದರ ಹೊರತಾಗಿಯೂ ಕೂಡ ಏನು ಮಾಡ್ಬೋದು ಸರ್? ಇದರ ಹೊರತಾಗಿ ಈ ಥರದ ಒಂದಿಷ್ಟು ಸಿಚುವೇಶನ್ಗಳನ್ನು ಬದಲಾಯಿಸೋದಕ್ಕೆ ಏನೇ ಮಾಡಿದ್ರೂ ಇದು ಅಗೇನ್ ಬಲವಂತವಾಗಿ ಮಾಡುವಂಥ ಒಂದು ಶಿಕ್ಷೆಯೋ ಅಥವಾ ಈಗ ಒಂದು ಕಮಿಟಿ ಒಂದು ರಿಪೋರ್ಟ್ ಮಾಡ್ತು, ಈ ಥರದ ದೌರ್ಜನ್ಯನ ರಿಪೋರ್ಟ್ ಮಾಡಿದ್ರು, ಆ ಥರದ ದೌರ್ಜನ್ಯ ಮಾಡಿದಂಥವ್ರ ಮೇಲೆ ಕ್ರಮ ಕೈಗೊಂಡ್ರು. ಎಲ್ಲವೂ ಬರೀ ಶಿಕ್ಷೆ ಈ ಥರದಲ್ಲೇ ನಾವು ಪೂರ್ತಿ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ನನಗನ್ಸುತ್ತೆ. ಮೂಲಭೂತವಾದ ಬದಲಾವಣೆ ಸಾಧ್ಯ ಆಗಬೇಕು ಅಂದರೆ ಅರಿವಿನಿಂದಷ್ಟೇ ಸಾಧ್ಯ. ಅವರು ಅರಿತುಕೊಳ್ಬೇಕು ಅಥವಾ ಅರಿವು ಹಾಗೆ ಮಾಡಬೇಕು. ಯಾರು ಅವ್ರಿಗೆ ಅರಿವು ಮೂಡಿಸ್ಬೇಕು ಅವ್ರು ಮೂಡಿಸ್ಬೇಕು. ಇಲ್ಲಾಂದರೆ ನನಗೆ ಗೊತ್ತಿರೋ ಹಾಗೆ ಅದು ಚಿಕ್ಕಂದಿನಿಂದಲೇ ನಮ್ಮ ಸಮಾಜದಲ್ಲೇ ಇದೆ. ಶೋಷಣೆ ಅನ್ನೋದು ತುಂಬ ಸಣ್ಣ ಸಣ್ಣ ವಿಷಯಗಳದ್ದು ನಾವು ಮಕ್ಕಳ ಹಂತದಿಂದಲೂ ನಾವು ಅದನ್ನು ನಾರ್ಮಲೈಸ್ ಮಾಡ್ಕೊಂಡೇ ಬಂದಿರ್ತೀವಿ. ಸಹಜ ಅಂತ ಅನ್ನೋ ಹಾಗೇ ಅವರಿಗೆ ಬಿಂಬಿಸ್ಕೊಂಡೇ ಬಂದಿದ್ದೀವಿ. ಅಲ್ಲಿ ಬದಲಾವಣೆ ಆಗಬೇಕಂತ ನನಗನ್ಸುತ್ತೆ. ಚಿಕ್ಕ ಮಕ್ಕಳ ಹಂತದಿಂದನೂ ಆ ಸೆನ್ಸಿಟಿವಿಟಿನ ಸಂವೇದನೆಗಳನ್ನ ಹುಟ್ಟುಹಾಕುವಂಥ ಸಂವೇದನಾಶೀಲರಾಗಿ ಮಕ್ಕಳನ್ನು ಬೆಳೆಸುವಂಥ ಕಾರ್ಯ ನಾವು ಮಾಡಬೇಕಾಗುತ್ತೆ ಅನ್ಸುತ್ತೆ. ಎಜುಕೇಷನಿಂದ ಬದಲಾವಣೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಸರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.